ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಕಾವ್ಯಾಸಕ್ತರೇ, ಇದಕ್ಕಿಂತ ಮೊದಲು ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಇನ್ನೊಂದು ಹೊಸ ಟಾಪಿಕನ್ನು ತಗೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೆ, ಪಿ ಯು ಸಿನಲ್ಲಿ ಬರುವಂಥ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಬರುವಂಥ ಕನ್ನಡ ಪಠ್ಯದಲ್ಲಿ ಬರುವಂಥ ಪದ್ಯಗಳನ್ನು ಮತ್ತು ಗದ್ಯಗಳನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊತೀನಿ ಅಂತ ಹೇಳಿದ್ದೆ. ಅದರಂತೆ ವಚನ ಸಾಹಿತ್ಯದ ಕುರಿತಾಗಿಯೂ ಕೂಡ ಒಂದಷ್ಟಿದೆ. ಇಲ್ಲಿ ಬಸವಣ್ಣನವರ ವಚನಗಳು ಮತ್ತು ಉರ್ಲಿಗ ಪೆದ್ದಿಯವರ ವಚನಗಳನ್ನು ಪಿ ಯು ಸಿ ಪಠ್ಯಕ್ಕೆ ನೀಡಿದ್ದಾರೆ. ಇಲ್ಲಿ ಎರಡು ಕ್ಯಾರೆಕ್ಟರ್ಗಳು ನಮಗೆ ಕಾಣ್ತಾ ಇದೆ. ಮೊದಲನೇದಾಗಿ ಇಲ್ಲಿ ನಾವು 12ನೇ ಶತಮಾನದಲ್ಲಿ ಏನಪ್ಪ ಅಂತಂದರೆ ವೈಚಾರಿಕ ಕ್ರಾಂತಿ, ಆತ್ಮವಿಮರ್ಶೆ ಮತ್ತು ಸಾರ್ವಕಾಲಿಕ ಮಾನವೀಯ ಮೌಲ್ಯಗಳ ಕುರಿತಾಗಿ ಆಳವಾದಂಥ ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ಬೋದು. ಯಾವುದರಲ್ಲಿ? ವಚನ ಸಾಹಿತ್ಯದಲ್ಲಿ. 12ನೇ ಶತಮಾನದಲ್ಲಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾರೆ, ಅಸಮಾನತೆಯ ವಿರುದ್ಧ ಹೋರಾಟ ಮಾಡ್ತಾರೆ, ಜಾತೀಯತೆಯನ್ನು ಖಂಡಿಸ್ತಾರೆ, ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ಧ್ವನಿ ಎತ್ತಾರೆ. ಇದು ಎಲ್ಲದರ ಜೊತೆಯಲ್ಲಿ ಒಂದು ಸಾಮಾಜಿಕ ಮೌಲ್ಯಗಳನ್ನು ಕಟ್ಟಿಕೊಡಬೇಕು ಅಂತ ಹೇಳ್ಬಿಟ್ಟು ಬಸವಣ್ಣವರು ಪ್ರಯತ್ನಿಸ್ತಾರೆ. ಜನಸಾಮಾನ್ಯರಿಗೆ ತಲುಪುವಂಥ ವಿಚಾರಗಳನ್ನು ಆಡುಭಾಷೆಯಲ್ಲಿ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಹೊರಟಾಗ ವಚನ ಸಾಹಿತ್ಯ ಅನ್ನೋದು ನಿರ್ಮಾಣ ಆಗ್ತೈತಿ ಅಂತ ನಾವು ನೋಡಿದ್ದೀವಿ. ಈ ವಚನ ಸಾಹಿತ್ಯದಲ್ಲಿ ಬಸವಣ್ಣವರು ಕಟ್ಟಿಕೊಟ್ಟಿರುವಂಥ ಸಾಲುಗಳನ್ನು ಓದ್ತಾ ಹೋದರೆ ನಮ್ಮಲ್ಲಿರುವಂಥ ತಪ್ಪುಗಳು, ನಾವು ಮಾಡ್ತಾ ಇರುವಂಥ ಅನಾಹುತಗಳು, ಇವೆಲ್ಲವುಗಳು ನಮ್ಮ ಕಣ್ಣೆದುರಿಗೆ ಬರುತ್ತೆ. ಹೀಗಾಗಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಇಂಗ್ಲೇಶ್ವರದಲ್ಲಿ ಜನಿಸಿದ್ರು, ಅಗ್ರಹಾರದಲ್ಲಿ ಬೆಳೆದ್ರು. ಅಗ್ರಹಾರದಲ್ಲಿ ಏನಪ್ಪ ಅಂತಂದರೆ ಆಗುವಂಥ ತಪ್ಪುಗಳನ್ನು ನೋಡಿಬಿಟ್ಟು ಅದನ್ನು ವಿರೋಧಿಸಿದ್ರು. ತದನಂತರದಲ್ಲಿ ಅಲ್ಲಿಂದ ಕೂಡಲ ಸಂಗಮಕ್ಕೆ ಹೋದರು. ಕೂಡಲ ಸಂಗಮದಲ್ಲಿ ಅಗ್ರಹಾರದಲ್ಲಿ ನಡೀತಾ ಇರುವಂಥ ತಪ್ಪುಗಳೇ ಅಲ್ಲಿ ಮಠಗಳಲ್ಲಿ ನಡೆಯುತ್ತೆ ಅಂತ ಗೊತ್ತಾಗ ಆ ಮಠ ಸಂಪ್ರದಾಯವನ್ನು ತಿರಸ್ಕಾರ ಮಾಡ್ತಾರೆ. ಕೊನೆಗೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ತಮ್ಮ ವಿಚಾರಗಳನ್ನು ಹರಿಬಿಡುವುದಕ್ಕಾಗಿ ಪ್ರಯತ್ನ ಪಡ್ತಾರೆ. ಮುಂದೆ ಕಲ್ಯಾಣದೊಳಗಡೆ ಹೋಗಿ ಅರಮನೆಯ ಮುಂದೆ ಮಹಾಮನೆಯನ್ನು ಕಟ್ಟಿ ಮಹಾನ್ ವ್ಯಕ್ತಿಯಾಗಿ, ಮಹಾನ್ ಮಾನವೀಯ ಮೌಲ್ಯವುಳ್ಳಂಥ ವ್ಯಕ್ತಿಯಾಗಿ, ಮಹಾನ್ ಮಾನವತಾವಾದಿಯಾಗಿ, ವಿಶ್ವಗುರುವಾಗಿ, ವಿಶ್ವಜ್ಯೋತಿಯಾಗಿ ಬಸವಣ್ಣನವರು ಗುರುತಿಸ್ಕೊತಾರೆ. ಹೀಗಾಗಿ ಅವರ ವಚನ ಸಾಹಿತ್ಯವನ್ನು ನಾವು ಓದ್ತಾ ಹೋದ್ವಿ ಅಂತಂದರೆ ನಮ್ಮಲ್ಲಿ ಬದುಕಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗೇ ಆಗುತ್ತೆ. ಅದೇ ರೀತಿ ಉರ್ಲಿಂಗ ಪೆದ್ದಿಯವರು ಕೂಡ ಒಂದು ಸಮಾಜದ ಕೆಳಸ್ತರದಲ್ಲಿ, ಆಗಿನ ಸಂದರ್ಭಕ್ಕೆ ಅನುಸಾರವಾಗಿ ನಾನು ಹೇಳೋದು, ಸಮಾಜದ ಕೆಳಸ್ತರದಲ್ಲಿ ಜನಿಸಿ ಕಳ್ಳನಾಗಿದ್ದುಕೊಂಡು ಕಳ್ಳನಾಗಿದ್ದಂಥವನು ಒಳ್ಳೆಯವನಾಗಿ ಮುಂದೆ ಒಂದು ಮಠದ ಅಧ್ಯಕ್ಷನಾಗಿ ಹೋಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವುದಕ್ಕಾಗಿ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡಿ ಕೊಡ್ತಾರಲ್ಲ, ಅದ್ಭುತವಾದಂಥ ವಚನಗಳು ಅವರಿಂದನೂ ಕೂಡ ರಚನೆ ಆಗುತ್ತೆ. ಈ ಎರಡೂ ನಮ್ಮ ಜೊತೆಯಲ್ಲಿ ಏನಪ್ಪ ಅಂತಂದರೆ ಇವತ್ತು ನಮ್ಮ ಪಠ್ಯಕ್ಕೆ ಅಳವಡಿಸಿದ್ದಾರೆ. ಸೊ ಇದರ ಮಧ್ಯದಲ್ಲಿ ನಾವು ಮೊದಲನೇದಾಗಿ ಏನಪ್ಪ ಅಂದರೆ ಬಸವಣ್ಣನವರು ಕೊಟ್ಟಿರುವಂಥ ವಚನಗಳ ಕುರಿತಾಗಿ ನಾವು ಒಂದಷ್ಟು ವಿಶ್ಲೇಷಣೆ ಮಾಡಬೇಕಂತ ಹೊರಟ್ರೆ, ಇಲ್ಲಿ ವಚನ ಸಾಹಿತ್ಯ ಅನ್ನೋದು ಮನುಷ್ಯ ಕೇಂದ್ರಿತ ಸತ್ಪಥ, ಒಳ್ಳೆಯ ದಾರಿ ಒಳಗೆ ನಡೀಲಿಕ್ಕೆ ಇರುವಂಥದ್ದು ವಚನ ಸಾಹಿತ್ಯ ಅಂತ ನಾವು ಕರಿತೀವಿ. ಇಲ್ಲಿ ಸಾಹಿತ್ಯ ಎಂಬುದು ಕೇವಲ ಏನಪ್ಪ ಅಂದರೆ ಬರಹ ಆಯಿತು ಅಂತಂದರೆ ಆ ಸಾಹಿತ್ಯಕ್ಕೆ ಅರ್ಥವೇ ಇರುವುದಿಲ್ಲ. ಕೇವಲ ಬರಹಗಾರರು ಬರಹವನ್ನು ಬರೆದು ಬಿಟ್ಟರೆ ಆಗೋದಿಲ್ಲ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಬೇಕು, ಸಾಮಾಜಿಕ ಮೌಲ್ಯಗಳನ್ನು ಎತ್ತಿಡಿಬೇಕು, ಯಾರಿಗೆ ಅವಶ್ಯಕತೆ ಇದೆಯೋ, ಯಾರಿಗೆ ನೋವಿದೆಯೋ ಆ ನೋವಿಗೆ ಮಿಡಿಬೇಕು. ಆವಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗುತ್ತೆ. ಅಂಥ ವಚನ ಸಾಹಿತ್ಯ ಏನಪ್ಪ ಅಂದರೆ ಸಮಾಜದಲ್ಲಿ ಸತ್ಪಥದಲ್ಲಿ ನಡಿಬೇಕು ಅನ್ನೋಂಥವರಿಗೆ ದಾರಿದೀಪವಾಗಿ ಗುರುತಿಸ್ಕೊಳ್ಳುತ್ತೆ. ಅಂತರಂಗ ಬಹಿರಂಗ ಶುದ್ಧಿಗೆ ಏನಪ್ಪ ಅಂದರೆ ಇದು ಪ್ರಾಮುಖ್ಯತೆಯನ್ನು ಕೊಡ್ತೈತಿ. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಇದರ ಕುರಿತಾಗಿ ಬಸವಣ್ಣವರ ವಚನದಲ್ಲಿನೇ ಹೇಳ್ತಾರೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಬದುಕಿನಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತೀವೋ, ಬದುಕಿನಲ್ಲಿ ಯಾವ ರೀತಿಯಾದಂಥ ಗುಣಗಳನ್ನು ಅಳವಡಿಸಿಕೊಳ್ತೀವೋ ಆವಾಗ ನಮ್ಮ ಬದುಕಿನಲ್ಲಿ ಪರಿವರ್ತನೆ ಸಾಧ್ಯ. ಆವಾಗ ನಮ್ಮ ಅಂತರಂಗ ಮತ್ತು ಬಹಿರಂಗ ಏನಾಗ್ತೈತಿ ಅಂತಂದರೆ ಸರಿ ಹೋಗೋದಕ್ಕೆ ಸಾಧ್ಯವಾಗ್ತೈತಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗೆ ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧೀಕರಣಗೊಳಿಸುವುದಕ್ಕೆ ವಚನ ಸಾಹಿತ್ಯ ಏನು ಮಾಡ್ತೈತಿ ಅಂದರೆ ನಮಗೆ ನೆರವಾಗ್ತೈತಿ. ಅದರ ಜೊತೆಯಲ್ಲಿ ಏನಂತಂದರೆ ಡಾಂಬಿಕ ಆಚರಣೆಗಳನ್ನು ವಿರೋಧಿಸ್ತಾರೆ. ಅದಾದ ನಂತರದಲ್ಲಿ ಜನರಾಡುವ ಭಾಷೆಯ ಮೂಲಕ ಏನಪ್ಪ ಅಂತಂದರೆ ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದೆ ವಚನ ಸಾಹಿತ್ಯ. ಹೀಗಾಗಿ ವಚನ ಸಾಹಿತ್ಯವನ್ನು ನಾವು ತಿಳ್ಕೊಬೇಕಂದ್ರೆ ಬಹಳ ಅದ್ಭುತ ಅಂತ ಅನಿಸುತ್ತೆ. ಅದರಾಗೂ ಕೂಡ ಭಕ್ತಿ ಭಂಡಾರಿ ಬಸವಣ್ಣನವರ ಕಾಯಕನಿಷ್ಠೆ ಮತ್ತು ಜ್ಞಾನನಿಷ್ಠೆಯ ಕುರಿತಾಗಿ ನಾವು ಮಾತಾಡೋ ಹಾಗೆ ಇಲ್ಲ. ಯಾಕಂದರೆ 12ನೇ ಶತಮಾನದಲ್ಲಿ ಆ ಸಂದರ್ಭಕ್ಕನುಸಾರವಾಗಿ ಅಲ್ಲಿರುವಂಥ ಘಟನೆಗಳು, ಅಲ್ಲಿ ನಡೆಯುವಂಥ ಸಮಸ್ಯೆಗಳು, ಅವುಗಳಿಗೆ ಏನಪ್ಪ ಅಂತಾರೆ ಅವರು ತೋರಿದಂಥ ವಿರೋಧ, ಎದುರಿಸಿದಂಥ ಪ್ರತಿರೋಧ ಎಲ್ಲವನ್ನೂ ನೋಡಿದಾಗ ಬಸವಣ್ಣನವರು ಅದ್ಭುತವಾದಂಥ ಕಾಯಕವನ್ನು ಮಾಡಿದ್ದಾರೆ 12ನೇ ಶತಮಾನದಲ್ಲಿ ಅಂತ ನಾವು ನೋಡ್ತೀವಿ. ಸೊ ಅವರ ವಚನಗಳು ಒಂದಷ್ಟು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಮೊದಲನೇ ವಚನ ಅಂತರಂಗವನ್ನು ಹೊರಗಲ್ಲಿಗೆ ಹಚ್ಚುವಂಥ ಪ್ರಯತ್ನ ಮಾಡ್ತಾರೆ. ಅಂತರಂಗವನ್ನು ಹೊರಗಲ್ಲು ಅಂತ ನಾವು ಯಾವುದಕ್ಕೆ ಬಳಸ್ತೀವಿ ಅಂತಂದರೆ ಚಿನ್ನವನ್ನು ಶುದ್ಧವಾಗಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಏನಪ್ಪ ಅಂತಾರೆ
ಒರೆಗಲ್ಲನ್ನು ಬಳಸ್ತೀವಿ. ಅದೇ ಥರ ಇಲ್ಲಿ ವಚನ ಸಾಹಿತ್ಯದಲ್ಲಿ ನಾವು ಹೇಳ್ತಾರೆ, ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳಶ್ರು ಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಣದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ್ಕೆ ಕಾಣಿರೆ ಅಂತೇಳಿ ಬಸವಣ್ಣ ಹೇಳ್ತಾರೆ. ಈಗ ಶಿವಪೂಜೆ ಮಾಡುವಂಥ ಸಂದರ್ಭದೊಳಗೆ ಅಥವಾ ಲಿಂಗ ಪೂಜೆ ಮಾಡುವಂಥ ಸಂದರ್ಭದೊಳಗೆ ಕೇವಲ ನಾವೇನಪ್ಪ ಅಂದರೆ ಡಾಂಬಿಕರಾಗಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಆ ಪೂಜೆಗೆ ಅರ್ಥವೇ ಇರುವುದಿಲ್ಲ. ಯಾಕಂದರೆ ನಾನು ನೋಡಿದ್ದೀನಿ, ಕೆಲವೊಬ್ಬರು ಲಿಂಗ ಪೂಜೆಯನ್ನು ಮಾಡ್ಕೊತಿರ್ತಾರೆ, ಈ ಕೈಯಲ್ಲಿ ಹಿಂಗೆ ಲಿಂಗವನ್ನು ಹಿಡ್ಕೊಂಡೇನಪ್ಪ ಅಂದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಿರ್ತಾರೆ. ಅದ್ರ ಜೊತೆಯಲ್ಲಿ ಉಪ್ಪಿಟ್ಟೈತೇನು ಅಂತ ಕೇಳ್ತಿರ್ತಾರೆ, ಫ್ಯಾನಿನ ಬಟನ್ ಆಫ್ ಮಾಡು ಅಂತ ಹೇಳ್ತಿರ್ತಾರೆ, ಟಿ ವಿ ಬಂದ್ ಮಾಡು ಅಂತ ಹೇಳ್ತಿರ್ತಾರೆ. ಆದರೆ ಒಂದು ಕಡೆ ಏನಪ್ಪ ಅಂದರೆ ಕಣ್ಣೆದುರಿಗೆ ಲಿಂಗ, ಧ್ಯಾನ ಎಲ್ಲೋ ಒಂದು ಕಡೆ ಜನಪದ ಸಾಹಿತ್ಯದಲ್ಲಿ ಹೇಳ್ತಾರೆ, ಚಿತ್ತ ಎತ್ತರ ಮ್ಯಾಲ ಧ್ಯಾನ ಯಾರದರೆ ಮ್ಯಾಲ, ಚಿತ್ರದ ಕೂಡ ತಲೆ ಮ್ಯಾಲ ಹೊತ್ಕೊಂಡು ಚಿಂತ್ಯಾಗ ನೀರು ತರ್ತಾಳ ಅಂತ ಹೇಳ್ತಾರಲ್ಲ, ಹಂಗೆ ಇವ್ರದ್ದು ಮನಸ್ಥಿತಿ ಹೆಂಗಿರುತ್ತಪ್ಪ ಅಂದರೆ ಚಿತ್ತ ಎತ್ತರ ಮ್ಯಾಲ ಧ್ಯಾನ ಯಾರದರೆ ಮ್ಯಾಲ, ಚಿತ್ರದ ಕೂಡ ತಲೆ ಮ್ಯಾಲ ಅನ್ನೋ ಥರದ ಏನಪ್ಪ ಅಂದರೆ ಪೂಜೆ ಮಾಡ್ಕೊತಾ ಇರ್ತಾರೆ. ನಿಜವಾಗ್ಲೂ ಭಕ್ತಿ ಅನ್ನೋದು ಹೆಂಗಿರ್ತೈತಿ ಅನ್ನೋದನ್ನು ನಾವು ಬಸವಣ್ಣನವರನ್ನು ನೋಡಿ ಕಲಿಬೇಕು. ಬಸವಣ್ಣವ್ರು ಹೇಳೋದನ್ನು ನೋಡಿ ತಿಳಿಬೇಕಾಗ್ತೈತಿ. ಬಸವಣ್ಣವ್ರು ಹೇಳ್ತಾರೆ, ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ. ಮನ ಮನ ಬೆರೆತು ಅಂತಂದರೆ ಅಲ್ಲಿ ತನು ಕರಗಿಬಿಡಬೇಕು. ಅಂದರೆ ನಾವು ನಮ್ಮ ದೇಹದಿಂದ ಇರೋದಲ್ಲ, ನಾವು ಆತ್ಮದಿಂದ ಅವರ ಜೊತೆಯಲ್ಲಿ ಬೆರೆತಿರಬೇಕು. ಆತ್ಮದೊಂದಿಗೆ ಏನಪ್ಪ ಅಂದರೆ ಟಚ್ ಆಗಬೇಕು. ಯಾಕಂದರೆ ಬಸವಣ್ಣ ಅಂತಂದಾಗ ನಾವು ಎರಡು ರೀತಿಯೆಲ್ಲ ನೋಡಬೇಕಾಗ್ತೈತಿ ಬಸವಣ್ಣವ್ರನ್ನ. ಒಂದು ಕಡೆ ಭಾಳಷ್ಟು ಜನರು ಕ್ರಾಂತಿಕಾರಿ ಬಸವಣ್ಣನವ್ರನ್ನ ಇಟ್ಕೊಂಡು ಮಾತಾಡೋರಿದ್ದಾರೆ, ಕ್ರಾಂತಿಕಾರಿ ಬಸವಣ್ಣ. ಇನ್ನೊಂದು ಕಡೆಯಲ್ಲಿ ಏನಪ್ಪ ಅಂತಾರೆ, ಬಸವಣ್ಣ ಕೇವಲ ಕ್ರಾಂತಿಕಾರಿ ಬಸವಣ್ಣ ಮಾತ್ರ ಆಗಲ್ಲ, ಇನ್ನೊಂದು ಕಡೆ ಬಸವಣ್ಣ ಏನಾಗ್ತಾರಪ್ಪ ಅಂತಂದರೆ ಆತ್ಮಮೂಲದ ಬಸವಣ್ಣ. ಆತ್ಮಮೂಲದ ಬಸವಣ್ಣ ಆತ್ಮಮೂಲದ ಬಸವಣ್ಣ ಅಂತಂದರೆ ಭಕ್ತಿ ಭಂಡಾರಿ ಬಸವಣ್ಣ. ಯಾಕಂದರೆ ಅವರ ಭಕ್ತಿ ಇದರಲ್ಲಿ ತೋರಿಸ್ಕೊಡ್ತಾರೆ. ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳಷ್ಟು ಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಣದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ, ಇನ್ನೆಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಇಲ್ಲಿ ಕೇವಲ ಯಾಂತ್ರಿಕ ಪೂಜೆ ಯಾವತ್ತೂ ಭಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಂಜಾನೆ ಎದ್ದು ಹೋಗ್ಬಿಟ್ಟು ನಾನು ದೇವಸ್ಥಾನದಲ್ಲಿ ಹೋಗ್ತೀನಿ, ಕೈ ಮುಗಿದು ಬರ್ತೀನಿ, ಬರೀ ಕೇವಲ ಕೈ ಮುಗಿದರಲ್ಲ, ನನ್ನ ಮನ ಆ ಶಿವನಲ್ಲಿ ಒಂದಾಗಬೇಕು. ಕೇವಲ ಲಿಂಗ ಪೂಜೆ ಕೈಯಲ್ಲಿ ಹಿಡ್ಕೊಂಡು ಕೂತ್ರೆ ಆಗಲ್ಲ. ಆ ಲಿಂಗ ಮಧ್ಯೆ ಜಗತ್ ಸರ್ವಮ್ಮನ್ನುವಂಥ ಮಾತಿನೊಂದಿಗೆ ನನ್ನ ಆತ್ಮವು ಆ ಲಿಂಗದೊಂದಿಗೆ ಏನಪ್ಪ ಅಂದರೆ ಸ್ಪಂದಿಸಿ ಜೊತೆಯಾಗಬೇಕು. ಆವಾಗ ಹೆಂಗಾಗ್ತೈತಿ, ಆತ್ಮಸಾಕ್ಷಿತೆಯ ಜಾಗೃತಿ ಮೂಡಿದಾಗ ಕಣ್ಣಲ್ಲಿ ನೀರು ಬರ್ತೈತಿ, ಗಂಟಲು ಗದ್ಗದಿತವಾಗ್ತೈತಿ, ಶರೀರ ರೋಮಾಂಚನವಾಗ್ತೈತಿ. ಇದು ಯಾವುದೂ ಆಗಲಿಲ್ಲ ಅಂತಂದರೆ ನೀನು ಮಾಡ್ತಾ ಇರುವಂಥ ಪೂಜೆ ಕೇವಲ ನೆಪಕ್ಕೆ ಮಾತ್ರ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ, ಒಂದು ಕಡೆ ಭಾಳ ಅದ್ಭುತವಾಗಿ ಬಸವಣ್ಣವ್ರು ಹೇಳಿದ್ದೇನಪ್ಪ ಅಂದರೆ, ಭಕ್ತಿಯನ್ನು ಹೊರಗಲ್ಲಿಗೆ ಹಚ್ಚಿ ನೋಡು ಅಂತ ಹೇಳ್ತಾರೆ. ನಿಜವಾಗ್ಲೂ ನೀನೊಬ್ಬ ಭಕ್ತನೇ, ನಿಜವಾಗ್ಲೂ ನೀನು ಮಾಡ್ತಾ ಇರುವಂಥ ಪೂಜೆ ಶ್ರೇಷ್ಠವಾದಂಥ ಪೂಜೆಯೇ. ಮೊದಲು ನೀನು ಅದಕ್ಕೇನಪ್ಪ ಅಂತಂದರೆ ಹೊರಗಲ್ಲಿ ಹಚ್ಚಿ ನೋಡು, ಅವಾಗ ನಿನಗೆ ಗೊತ್ತಾಗತ್ತೆ. ಇವೆಲ್ಲವುಗಳು ನಡಿಬೇಕು, ಕಣ್ಣಲ್ಲಿ ನೀರು ಬರಬೇಕು, ದೇಹ ರೋಮಾಂಚನಗೊಳ್ಬೇಕು, ಆತ್ಮ ಲಿಂಗದೊಂದಿಗೆ ಬೆರೆತು ಬಿಡಬೇಕು, ಕಣ್ಗಳು ಗದ್ಗದಿತವಾದಂಥ ಸ್ವರ ಕಂಠದಿಂದ ಹೊರಹೊಮ್ಮಬೇಕು. ಇವೆಲ್ಲ ಇದ್ದಾಗ ಮಾತ್ರ ಅದು ಭಕ್ತಿ, ಇಲ್ಲದೇ ಇದ್ದರೆ ಅದು ನಿರರ್ಥಕ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲಿ ಬಸವಣ್ಣನವರು ಇವ್ಯಾವುದೂ ಇರಲಿಲ್ಲ ಅಂತಂದರೆ ತಮ್ಮನ್ನೇ ತಾವು ಡಂಬಕ ಇಂಥದ್ದಿಲ್ಲಾರದೆ ನಾನು ಮಾಡಿದೆ ಅಂದರೆ ನಾನೇ ಒಬ್ಬ ಮೋಸಗಾರ ಅಂತ ಹೇಳ್ಬಿಟ್ಟು ಅವ್ರು ಬಳಕೆ ಮಾಡ್ಕೊತಾರಲ್ಲ, ಇದನ್ನು ಹೇಳೋದು. ತನ್ನ ತಾನರಿತೊಡೆ ತನ್ನರಿವೆ ತನಗೆ ಗುರು ನೋಡ ಅಂತ ಕರೀತಾರೆ. ತನ್ನನ್ನೇ ಏನಪ್ಪ ಅಂದರೆ ಫಸ್ಟ್ ತಾನು ತಿಳ್ಕೊಬೇಕು, ಬೇರೊಬ್ಬರನ್ನ ತಿದ್ದೋದಲ್ಲ. ಬಸವಣ್ಣನವರು ಹೇಳಿದ್ದೇನಂತಂದರೆ ನೀನು ಬದಲಾಗು, ನೀನು ಬದಲಾದರೆ ಸಮಾಜ ಬದಲಾಗ್ತೈತಿ, ಸಮಾಜ ಬದಲಾಯಿತು ಅಂತಂದರೆ ವಿಶ್ವವೇ ಬದಲಾಗ್ತೈತಿ ಅಂತ. ಅದಕ್ಕಾಗಿಯೇ ವಿಶ್ವಗುರು ಬಸವಣ್ಣ ಅಂತ ಅವ್ರು ಕರೆಸ್ಕೊತಾರೆ. ಇಂಥ ಅದ್ಭುತವಾದಂಥ ವಚನದ ಮೂಲಕ ನಮಗೆ ತಿಳುವಳಿಕೆ ಹೇಳ್ತಾರೆ. ಇನ್ನೊಂದು ಕಡೆ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ, ಯೋಗ್ಯತೆ ಇಲ್ಲದ ವೈಭವ ಹೆಂಗಿರ್ತೈತಿ ಮನುಷ್ಯನಲ್ಲಿ ಅಂತ ಹೇಳ್ಬಿಟ್ಟು. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಶಿವಪಥವನ್ನರಿಯದನ್ನಕ್ಕ ಅಂತೇಳ್ಬಿಟ್ಟು ಏನು ಅದ್ಭುತವಾಗಿ ಬಳಸ್ತಾ ಇದ್ದಾರೆ. ಕೈಯಲ್ಲಿ ರೇಖೆಗಳನ್ನು ನೋಡಿ ಬದುಕು ಮಾಡುವವರಿಗೆ ಇವರು ಬಹಳ ಚಂದ ಹೇಳಿಕೊಡ್ತಿದ್ದಾರೆ. ನಿನ್ನ ಕೈಯಲ್ಲಿ ಅರ್ಥರೇಖೆ ಇದ್ದು ನೀನು ಶ್ರೀಮಂತನಾಗುವಂಥ ಅವಕಾಶವಿದ್ದು ನಿನಗೆ ಆಯುಷ್ಯ ರೇಖೆಯೇ ಇಲ್ಲದಿದ್ದರೆ ಏನಾಗ್ತೈತಿ? ಹೌದಲ್ಲ, ನಿನಗೆ ಆಯುಷ್ಯ ಇದ್ದಾಗ ಮಾತ್ರ ನಿನಗೆ ಕೊಟ್ಟಿರುವಂಥ ಆ ಅರ್ಥ ಅಥವಾ ಆ ವೈಭವ ಏನಿದೆ, ನಿನಗೆ ಶ್ರೀಮಂತಿಕೆ, ಇದೆಲ್ಲವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತೈತಿ. ಅದೇ ಇರಲಿಲ್ಲ ಅಂತಂದರೆ, ಆಯುಷ್ಯ ರೇಖೆ ಇರಲಿಲ್ಲ ಅಂತಂದರೆ
ಹಂಗಿದ್ದಾಗ ಏನಾಗ್ತೈತಿ, ಹಂದೆ ಅಂತಂದರೆ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಪರವೇನು. ಚಂದ್ರಾಯುಧ, ಹೇಡಿಯ ಕೈಯಲ್ಲಿ ಚಂದ್ರಾಯುಧವನ್ನು ಕೊಟ್ಟು ಯುದ್ಧ ಮಾಡ್ಲಿಕ್ಕೆ ಹತ್ತದಾಗ ಅವನು ಯುದ್ಧ ಮಾಡಲಿಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ. ಅವನ ಕೈಯಲ್ಲಿ ಚಂದ್ರಾಯುಧ ಕೊಟ್ಟಾದರೂ ಏನು ಮಾಡೋರು? ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲ ಇಲ್ಲ. ಆಯುಷ್ಯರೇಖೆ ಇಲ್ಲದವರಲ್ಲಿ ಏನಪ್ಪ ಅಂದರೆ ಅರ್ಥರೇಖೆ ಇದ್ದು ಫಲವಿಲ್ಲ. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಅಂಧಕ ಅಂತಾರೆ ಕುರುಡನ ಕೈಯಲ್ಲಿ ದರ್ಪಣ ಅಂತಾರೆ ಕನ್ನಡಿಯನ್ನು ಕೊಟ್ಟು ಎಷ್ಟು ಚಂದದಿ ನೋಡ್ಕೊ ಅಂತಂದರೆ ಪಾಪ ಅವನಿಗೆ ಕಣ್ಣೇ ಕಾಣಲ್ಲ, ಫಲವಿಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ. ಮಂಗನ ಕೈಯೊಳಗೆ ಮಾಣಿಕ್ಯ ಕೊಟ್ಟು ಫಲವಿಲ್ಲ. ಅದಕ್ಕೆ ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಅಂತ ಹೇಳ್ಬಿಟ್ಟು ಲಿಂಗ ಪೂಜೆ ಮಾಡ್ಕೊಳ್ಳೋದು ಕೇವಲ ಏನಪ್ಪ ಅಂದರೆ ತೋರಿಕೆಗಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು ಇವು ಹೆಂಗಾಗ್ಬಿಡ್ತೈತಿ ಅಂತಾರೆ. ಕೇವಲ ನಾನು ಏನಪ್ಪ ಅಂತಾರೆ ಬಸವ ಆರಾಧಕ ಅಂತ ಕೇವಲ ಲಿಂಗ ಪೂಜೆ ಮಾಡ್ತಾ ಹೋಗ್ತೀನಿ, ಲಿಂಗವನ್ನು ಇಟ್ಕೊಂಡು ನಾನು ಲಿಂಗವಂತ ಅಂತ ಹೇಳ್ಕೊಂಡು ಹೋದರೆ ಆಗೋದಿಲ್ಲ. ನೀನು ಹೆಂಗಿರಬೇಕು ಅಂತಂದರೆ ಕನೆಕ್ಟ್ ಆಗಬೇಕು. ಯಾರ ಜೊತೆಯಲ್ಲಿ? ಲಿಂಗದ ಜೊತೆಯಲ್ಲಿ ನೀನು ಕನೆಕ್ಟ್ ಆಗಬೇಕು. ನಿನ್ನ ಆತ್ಮದ ಜೊತೆಯಲ್ಲಿ ಕನೆಕ್ಟ್ ಆಗಬೇಕು. ನಿನ್ನ ಆತ್ಮ ಲಿಂಗದ ಜೊತೆಯಲ್ಲಿ ಕನೆಕ್ಟ್ ಆಗಬೇಕು. ಅದನ್ನು ಬಿಟ್ಟು ಶರಣರ ಪಥವನ್ನು ಅರಿಯದೆ ಏನಪ್ಪ ಅಂತಂದರೆ ಸುಮ್ಮನೆ ನಾನು ಪೂಜೆ ಮಾಡ್ತಾ ಹೋಗ್ತೀನಿ ಅಂತಂದರೆ ಅದು ಅಲ್ಲ, ಅದು ತಪ್ಪು ಅಂತ ಬಸವಣ್ಣವರು ವಿರೋಧಿಸ್ತಾರೆ. ಆಂತರಿಕ ಜ್ಞಾನ ಮತ್ತು ಶರಣರ ಸತ್ಪಥವನ್ನು ಅರಿಬೇಕು. ಆಂತರಿಕ ಜ್ಞಾನ ಫಸ್ಟ್ ಬೇಕು ನಮಗೆ. ಬರೀ ಬಾಹ್ಯದ ಪ್ರಪಂಚದ ಬಗ್ಗೆ ಮಾತಾಡೋದಲ್ಲ, ಆಂತರಿಕವಾಗಿ ನಾನು ಹೆಂಗಿದ್ದೀನಿ ಅಂತೇಳಿ. ಈ ಪ್ರಪಂಚದ ಕಣ್ಣಿಗೆ ಕಾಣುವವರೆಲ್ಲರೂ ಒಳ್ಳೆಯವರು ಥರ ಕಂಡರೂ ಕೂಡ ಅವರು ಒಳ್ಳೆಯವರು ಕೆಟ್ಟವರು ಅನ್ನೋದು ಕೇವಲ ಅವನಿಗೆ ಮಾತ್ರ ಗೊತ್ತಿದೆ. ಕಾರಣ ಅವನ ಅಂತರಂಗ ಮಾತ್ರ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇದೆ. ಯಾವ ಅಂತರಂಗ ನಿನ್ನನ್ನು ಒಳ್ಳೆಯವನಂತ ಒಪ್ಕೋತೈತೋ ಅವನು ನಿಜವಾಗ್ಲೂ ಒಳ್ಳೆಯವನಿರ್ಲಿಕ್ಕೆ ಸಾಧ್ಯ ಇದೆ. ಯಾವ ಅಂತರಂಗ ನಿನ್ನನ್ನು ಕೆಟ್ಟವನಂತ ಹೇಳಿದ್ರೆ ಬಾಹ್ಯ ಪ್ರಪಂಚದೊಳಗೆ ನೀನು ಎಷ್ಟೇ ಒಳ್ಳೆಯವನಾಗಿದ್ದರೂ ಕೂಡ ನೀನು ಕೆಟ್ಟವನೇ. ಅದಕ್ಕೋಸ್ಕರ ಶರಣರ ಸತ್ಪಥವನ್ನು ಅರಿಯದವನ ಕೈಯಲ್ಲಿ ಲಿಂಗ ಕೊಟ್ಟು ಏನು ಮಾಡೋರಿದ್ದೀರಿ? ಶರಣರ ಸತ್ಪಥವನ್ನು ತಿಳ್ಕೊಳ್ರಿ. ಫಸ್ಟು ಹೆಂಗೆ ಬದುಕಬೇಕನ್ನೋದನ್ನು ಕಲ್ಕೊಳ್ರಿ. ನೆರೆಹೊರೆಯವರಿಗೆ ಭಾರವಾಗದಂತೆ, ಎದುರಿರುವವರಿಗೆ ನೋವಾಗದಂತೆ, ಮಾತನಾಡಿದರೆ ಮತ್ತೊಬ್ಬರಿಗೆ ಸಂಕಟ ಪಡದಂತೆ, ನೋವಿನಲ್ಲಿರುವವರ ಕಣ್ಣೀರು ಒರೆಸುತ್ತಾ ಸದಾ ನಿಮ್ಮ ಜೊತೆಯಲ್ಲಿರುವವನು ನಾನಾದಾಗ ಮಾತ್ರ ಅದಕ್ಕೊಂದು ಅರ್ಥ ಇರ್ತೈತಿ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ. ಆ ರೂಪಕವನ್ನು ಹೆಂಗೆ ಕೊಡ್ತಾರೆ ನೋಡ್ರಿ. ಕನ್ನಡಿಯಲ್ಲಿ ರೂಪ ನೋಡ್ಬೇಕಂದ್ರೆ ಕಣ್ಣಿರಬೇಕು. ಆದರೆ ಕಣ್ಣೇ ಇರದವನ ಕೈಯೊಳಗೆ ಏನಪ್ಪ ಅಂದ್ರೆ ಕನ್ನಡಿ ಕೊಟ್ಟರೆ ಏನಾಗ್ತೈತಿ? ಹಂಗೆ ಧರ್ಮದ ನಿಜವಾದ ತಿರುಳನ್ನು ತಿಳಿಯಲು ಜ್ಞಾನ ಇರಬೇಕು, ಒಳಗಡೆ ಜ್ಞಾನದ ಚಕ್ಷು ಇರಬೇಕು. ಅದೇ ಇರಲಿಲ್ಲ ಅಂತಂದರೆ ನೀನೇನಿದ್ದು ಏನು ಫಲ ಅಂತ ಹೇಳ್ಬಿಟ್ಟು ಬಸವಣ್ಣವ್ರು ಕೇಳ್ತಾರಲ್ಲ, ಭಾಳ ಅದ್ಭುತವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ನಾವು ಇದನ್ನು ಒಪ್ಕೊಳ್ಳೇಬೇಕಾಗಿದೆ. ನಾವು ಕೇವಲ ತೋರಿಕೆಗಾಗಿ ಬದುಕುವವರಾಗಿದ್ದೀವಿ. ತೋರಿಕೆಗಾಗಿ ಬದುಕುವವರ ಎದುರು ಬಸವಣ್ಣನವ್ರು ಏನಪ್ಪ ಅಂತಾರೆ, ತೋರಿಕೆಗಾಗಿ ಬದುಕುವುದಲ್ಲ. ಅದಕ್ಕೆ ಹೇಳಿದ್ದೀವಿ ಯೋಗ್ಯತೆ ಇಲ್ಲದ ವೈಭವ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಅಂತ ಒಂದು ಹಾಡಿನಲ್ಲಿ ನಾವು ಕೇಳ್ತೀವಲ್ಲ. ಯೋಗವು ಯಾವಾಗ ಬೇಕಾದರೂ ಯೋಗ ಬರ್ಬೋದು, ಆದರೆ ಯೋಗ್ಯತೆ ಮಾತ್ರ ಕೊನೆ ತನಕ ಉಳಿತೈತಿ. ಅದಕ್ಕೋಸ್ಕರ ಏನಪ್ಪ ಅಂದರೆ ಯೋಗ್ಯತೆಯಿಂದ ಬದುಕಬೇಕಾಗೈತಿ ಅಂತಂದರೆ ನಾವು ತೋರಿಕೆಯ ಬದುಕನ್ನು ಮಾಡ್ಕೋಬಾರ್ದು. ನಾವು ವಾಸ್ತವಕ್ಕೆ ಇದನ್ನು ಹೋಲಿಕೆ ಮಾಡ್ಕೊಂಡ್ವಿ ಅಂತಂದರೆ ಕೇವಲ ಶೋಕಿಗಾಗಿ, ತೋರಿಕೆಗಾಗಿ, ಮತ್ತೊಬ್ಬರೆದುರಿಗೆ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಬದುಕಬೇಡ. ನಿನ್ನೊಳಗಡೆ ನೀನು ಒಳ್ಳೆಯವನಾಗಿ ಬದುಕು, ನಿನ್ನ ಬದುಕು ಬದಲಾಗ್ತೈತಿ ಅನ್ನೋದು ಬಸವಣ್ಣನವರ ವಚನದಿಂದ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತೈತಿ ಅಂತ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಹಂದೆ, ಚಂದ್ರಾಯುಧ ಅಂತ ಬಳಕೆ ಮಾಡಿದ್ದು ಮತ್ತು ಮರ್ಕಟ ಮತ್ತು ಮಾಣಿಕ್ಯನ ಬಳಕೆ ಮಾಡಿದ್ದು, ಶಿವಪಥ ಜಾಗೃತಿ ಅಂತ ಬಳಕೆ ಮಾಡಿದ್ದು, ಇವೆಲ್ಲವುಗಳ ಕುರಿತಾಗಿ ನಾವು ಚರ್ಚೆ ಮಾಡಿದ್ವಿ. ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಭಾಳ ಅದ್ಭುತವಾಗಿ ಕಾವ್ಯವನ್ನು ರಸತ್ವವಾಗಿ ಉಣಬಡಿಸುವಂಥ ಕೆಲಸ ಅಂತ ನಾವು ಅಲ್ಲಿ ನೋಡ್ಬೋದು. ಇನ್ನೊಂದು ವಚನ ಪ್ರಸ್ತುತ ಸನ್ನಿವೇಶಕ್ಕೆ ಹಿಡಿದಂಥ ಕನ್ನಡಿ. ಈಗ ನಡೆಯುವಂಥ ಘಟನೆಗಳೆಲ್ಲವನ್ನು ನೋಡಿದಾಗ, ಪ್ರಸ್ತುತ ವ್ಯವಸ್ಥೆಯ ಕುರಿತಾಗಿ ನಾವು ನೋಡಿದಾಗ, ಕುಮಾರವ್ಯಾಸನ ಸಭಾಪರ್ವದಲ್ಲಿ ಒಂದು ಮಾತು ಬರ್ತೈತಿ. ಅರಸು ರಾಕ್ಷಸ, ಮಂತ್ರಿತ ಮೊರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವ ಇಲ್ಲಾರು ಕೇಳುವರು, ಹತ್ತಿ ಉರಿಯುತ್ತಿದೆ ರಾಜ್ಯ ಇಲ್ಲಿರಲು ಆಗದೆಂದು ಜನರು ಹೋಗುತ್ತಿರು ಅಂತ ಅವನು ಹೇಳ್ತಾನೆ. ಅರಸು ಇಲ್ಲಿ ರಾಕ್ಷಸಂತರಾಗಿದ್ದಾನೆ, ಮಂತ್ರಿ ಸದಾ ಗರ್ಜಿಸೋ ಹುಲಿಯಂತೆ, ಇನ್ನು ಅವ್ರ ಪರಿವಾರದವರು ಕುಕ್ಕಿ ತಿನ್ನುವ ಹದ್ದುಗಳಂತೆ, ಬಡವರ ಭಿನ್ನಪವ, ಬಡವರ ಕಷ್ಟವನ್ನು ಕೇಳಕ್ಕೆ ಇಲ್ಲಿ ಯಾರಿದ್ದಾರೆ? ರಾಜ್ಯವೇ ಹೊತ್ತಿ ಉರಿಲಿಕ್ಕೈತಿ, ಇಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಜನತೆ ಬೇರೆ ಕಡೆ ಹೊರಟೈತಿ ಅಂತ ಹೇಳ್ಬಿಟ್ಟು ಸಭಾಪರ್ವದಲ್ಲಿ ಉಲ್ಲೇಖ ಮಾಡ್ತಾರಲ್ಲ ಕುಮಾರವ್ಯಾಸ. ಹಾಗೆ ಇದೆ ಪ್ರಸ್ತುತ ಸನ್ನಿವೇಶದಲ್ಲಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಏನು ಅದ್ಭುತವಾಗಿ ಕೇಳ್ತಾರೆ ಪ್ರಶ್ನೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತೇಳಿ ಒಂದು ಹಾಡಿನಲ್ಲಿ ಕೂಡ ಉಲ್ಲೇಖ ಆಗುತ್ತೆ. ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ, ದರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ, ದರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ,
ಬಾಳ ಪಗಡೆ ಆಟದಲ್ಲಿ ಬರಿಯ ಕಾಯಿ ಎಲ್ಲರೂ ನಡೆಸುವಾತ ಮೇಲೆ ಅವನ ಇಚ್ಛೆಯಾರು ಬಲ್ಲರು. ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ. ಈ ರೂಪಕವನ್ನೇ ನಾವು ಇಲ್ಲಿ ನೋಡ್ಬೋದು. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಆದರೆ ದರೆಯ ಹತ್ತಿ ಉರಿದಡೆ ನಿಲ್ಲಬಹುದೇ? ಒಲೆಯ ಉರಿಯ ಮುಂದಾಗ ಅದನ್ನು ನಿಲ್ಲಿಸ್ಬೋದು. ಒಂದು ಒಳಗೆ ಕಟ್ಟಿಗೆಯನ್ನು ತೆಗೆದುಬಿಟ್ಟೆವಪ್ಪ ಅಂದರೆ ಕೆಂಡದ ಮೇಲೆ ನೀರು ಹಾಕಿದ್ವಿ ಅಂದರೆ ನಿಲ್ಲಿಸ್ಬೋದು. ಆದರೆ ಇಡೀ ಭೂಮಿನೇ ಹತ್ತಿ ಉರಿಲಿಕ್ಕತ್ತು ಅಂತಂದರೆ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ. ಎಷ್ಟು ಚಂದ ಬೇಲಿನೇ ಮೇಯ್ಲಿಕ್ಕತ್ತು ಅಂತಂದರೆ, ನಾರಿನೇ ತನ್ನ ಮನೆಯೊಳಗೆ ಕಳತನ ಮಾಡ್ಲಿಕ್ಕತ್ಲು ಅಂತಂದರೆ, ಅದರ ಜೊತೆಯಲ್ಲಿ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಒಂದು ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ಇದ್ದ ಒಂದು ಸ್ಕೂಲ್, ಒಬ್ಬರು ಟೀಚರ್ ಹೋಗ್ತಾರೆ, ಹೋಗ್ಬಿಟ್ಟು ಹೆಡ್ ಮಾಸ್ಟರ್ಗೆ ಕೇಳ್ತಾರೆ, ಸರ್ ನಾಳೆ ಮಕ್ಕಳಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಅವರಿಗೆಲ್ಲ ಫೋಟೋ ಸೆಷನ್ ಮಾಡಬೇಕಾಗಿದೆಯಲ್ಲ, ಒಬ್ಬರಿಗೆ ಒಂದು ಫೋಟೋಗೆ ಎಷ್ಟು ರೂಪಾಯಿ ತೊಗೊಂಬ ಅಂತ ಹೇಳಿ ಸರ್ ಅಂತ ಕೇಳಿದ್ರಾಗೆ ಅವ್ರು ಹೇಳ್ತಾರೆ 20 ರೂಪಾಯಿ ಇಸ್ಕೊಂಡು ಬಾ ಅಂತ ಹೇಳು ಅಂತೇಳಿ. ಆ ಟೀಚರ್ ಬಂದು ಅವನಿಗೆ ಹೇಳ್ತಾರೆ, ಹುಡುಗರಿಗೆ ಹೇಳ್ತಾರೆ, ನಾಳೆ ನಿಮ್ಮ ಫೋಟೋ ತೆಗ್ಸೋದಿದೆ, ಎಲ್ಲರೂ 30 ರೂಪಾಯಿ ತಂದು ನನ್ನ ಕೈಯಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಆ ಹುಡುಗ ಮನೆಗೆ ಹೋಗ್ತಾನೆ, ಮನೆಗೆ ಹೋಗ್ಬಿಟ್ಟು ಅವ್ರ ತಾಯಿಗೆ ಹೇಳ್ತಾನೆ, ನಾಳೆ ಫೋಟೋ ತೆಗಿಸ್ತಾ ಇದ್ದಾರಂತೆ, 40 ರೂಪಾಯಿ ಕೊಡ್ಬೇಕಂತ ಹೇಳಿದ್ರೆ 40 ರೂಪಾಯಿ ಕೊಡಬೇಕು ಅಂತ ಹೇಳ್ತಾಳೆ. ತಾಯಿ ಅದನ್ನ ಏನಪ್ಪ ಅಂದರೆ ಗಂಡನಿಗೆ ಹೋಗಿ ಹೇಳ್ತಾಳೆ, ನಾಳೆ ಏನೋ ಫೋಟೋ ತೆಗ್ಸೋದೈತೆ 50 ರೂಪಾಯಿ ಕೊಡ್ರಿ ಅಂತ ಹೇಳ್ಬಿಟ್ಟು. 50 ರೂಪಾಯಿದಲ್ಲಿ 10 ರೂಪಾಯಿ ಇಟ್ಕೊಂಡು ತಾಯಿ 40 ರೂಪಾಯಿ ಮಗನಿಗೆ ಕೊಡ್ತಾಳೆ. 40 ರೂಪಾಯಿದಲ್ಲಿ ಮಗ 10 ರೂಪಾಯಿ ಇಟ್ಕೊಂಡು 30 ರೂಪಾಯಿ ಟೀಚರಿಗೆ ಕೊಡ್ತಾನೆ. ಟೀಚರ್ 10 ರೂಪಾಯಿ ತಾನು ಇಟ್ಕೊಂಡು 20 ರೂಪಾಯಿ ಏನಪ್ಪ ಅಂತಂದರೆ ಹೆಡ್ ಮಾಸ್ಟ್ರಿಗೆ ಕೊಡ್ತಾರೆ. ಹೆಡ್ ಮಾಸ್ಟರ್ 10 ರೂಪಾಯಿ ಇಟ್ಕೊಂಡು 10 ರೂಪಾಯಿ ಏನಪ್ಪ ಅಂದರೆ ಫೋಟೋಗ್ರಾಫರಿಗೆ ಕೊಡ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆ ಏನಪ್ಪ ಅಂತಂದರೆ ಕಾಣ್ತಾ ಇದೆ. ಇದು ಒಂದು ಘಟನೆ ನಡೆದಿರುವಂಥ, ಒಂದು ಸ್ಕೂಲಲ್ಲಿ ನಡೆದಿರುವಂಥ ಘಟನೆ ಇದು. ಇದು ನಮ್ಮ ವ್ಯವಸ್ಥೆ. ನಮ್ಮ ವ್ಯವಸ್ಥೆ ಇವತ್ತಿನ ದಿನ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಪರಿವರ್ತನೆ ಮಾಡಬೇಕಾದಂಥವರೇ ಈ ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರೆ. ಕಾಯಬೇಕಾದವರೇ ಈ ದೇಶವನ್ನು ಕೊಲ್ತಾ ಇದ್ದಾರೆ. ಕಾಯಬೇಕಾದವರೇ ಈ ದೇಶವನ್ನು ಕೊಲ್ತಾ ಇದ್ದಾರೆ. ಯಾಕಂದರೆ ಈ ದೇಶವನ್ನು, ಈ ಜನಗಳನ್ನು ರಕ್ಷಿಸ್ರಿ ಅಂತ ಅವ್ರ ಕೈಯಲ್ಲಿ ನಾವು ಅಧಿಕಾರ ಕೊಡ್ತಾ ಇದ್ದೀವಿ. ಆದರೆ ಸ್ವಾರ್ಥಕ್ಕಾಗಿ ತಮ್ಮನ್ನು ತಾವು ಈ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಅದನ್ನೇ ಬಸವಣ್ಣವರು ಏನಪ್ಪ ಅಂದರೆ ಕೇಳ್ತಿದ್ದಾರೆ. ತಾಯೇ ಇದೆ ಹಾಲು ಏನಪ್ಪ ಅಂತಂದರೆ ಅಮೃತ ಅಂತ ಕರಿತೀವಿ. ಅದೇ ವಿಷಯ ಆಯಿತು ಅಂತಂದರೆ ಇನ್ಯಾವುದನ್ನು ನಂಬಲಿಕ್ಕೆ ಸಾಧ್ಯ ಇದೆ? ಬಸವಣ್ಣವ್ರು ಪ್ರಶ್ನೆ ಮಾಡೋದು ಅದನ್ನೇ. ಈ ವ್ಯವಸ್ಥೆ ಏನಾಗಬೇಕಿದೆ, ರಕ್ಷಿಸಬೇಕಾದವರೇ ಭಕ್ಷಕರಾದರು ಅಂತಂದರೆ, ಕಾಯಬೇಕಾದವರೇ ಕೊಲ್ಲಕ್ಕೆ ನಿಂತರು ಅಂತಂದರೆ ಯಾವುದನ್ನು ಏನಪ್ಪ ಅಂತ, ಎಲ್ಲೋ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ರಕ್ಷಣೆಗಾಗಿ ನಾನು ಒಂದು ಶೆಲ್ಟರ್ ಹುಡ್ಕೊಂಡು ಹೋಗಿ ನಿಲ್ತೀನಿ, ಆ ಶೆಲ್ಟ್ರ್ ಕಿತ್ಕೊಂಡು ನನ್ನ ತಲೆ ಮೇಲೆ ಬಿತ್ತು ಅಂತಂದರೆ ನಾನು ಹೆಂಗೆ ಸಹಿಸ್ಕೊಳ್ಳಿ ಅದನ್ನು? ನನಗೇನು ತಪ್ಪಿದೆ? ನಾನು ರಕ್ಷಣೆಗಾಗಿ ಅಲ್ಲಿ ಹೋಗಿ ನಿಂತಿದ್ದೀನಿ. ಆ ರಕ್ಷಣೆ ಕೊಡಬೇಕಾದಂಥ ಶೆಲ್ಟ್ರ್ ನನ್ನ ತಲೆ ಮೇಲೆ ಬೀಳ್ತಾ ಇದೆ ಅಂತಂದರೆ, ಇವತ್ತು ರಕ್ಷಣೆ ಕೊಡಬೇಕಾದಂಥವರೇ ನಮ್ಮನ್ನು ಶೋಷಣೆ ಮಾಡ್ಲಿಕ್ಕೆ ನಿಂತಿರಬೇಕಾದ್ರೆ ಇದನ್ನು ಸರಿಪಡಿಸೋರು ಯಾರು? ಇದನ್ನೇನಪ್ಪ ಅಂದರೆ ಬಸವಣ್ಣವ್ರು ಪ್ರಶ್ನೆ ಮಾಡ್ತಾರೆ. ವ್ಯವಸ್ಥೆಯ ದುರಂತವನ್ನು ಭಾಳ ಚಂದ ತಮ್ಮ ವಚನದಲ್ಲಿ ಹೇಳ್ತಾರೆ. ಅದು 12ನೇ ಶತಮಾನದಲ್ಲಿ ನಡೀತಾ ಇದ್ದಿದ್ದು. 12ನೇ ಶತಮಾನದಲ್ಲಿ ಜಾತೀಯತೆ ಇತ್ತು. 12ನೇ ಶತಮಾನದಲ್ಲಿ ಏನಪ್ಪ ಅಂತಂದರೆ ಅಸಹಾಯಕತೆ ಇತ್ತು. 12ನೇ ಶತಮಾನದಲ್ಲಿ ತಪ್ಪುಗಳು ನಡೀತಾ ಇದ್ವು. ಆ 12ನೇ ಶತಮಾನದಲ್ಲಿ ರಚನೆಯಾಗಿರುವಂಥ ವಚನವನ್ನು ಇವತ್ತು ತೊಗೊಂಡು ಬಂದ್ವಿ ಅಂತಂದರೆ ಅದು ಎಲ್ಲಿಗೆ ತಂದು ಮುಟ್ತೈತಿ ಅಂದರೆ, ವಾಸ್ತವದಲ್ಲಿನೂ ಕೂಡ 12ನೇ ಶತಮಾನಕ್ಕೂ ಮೀರಿದಂಥ ಘಟನೆಗಳು ನಮ್ಮ ದೇಶದೊಳಗೆ ನಡೀತಾ ಇದೆ ಅನ್ನೋದು ತಿಳಿದು ಬರ್ತೈತಿ. ಇದನ್ನು ವಿರೋಧಿಸೋರು ಯಾರು? ಇದನ್ನೇ ಬಸವಣ್ಣವರ ವಚನದಲ್ಲಿ ಏನಪ್ಪ ಅಂತಂದರೆ ಭಾಳ ಚಂದ ಉಲ್ಲೇಖ ಮಾಡ್ತಾರೆ. ಸಾಮಾಜಿಕ ಕ್ರಾಂತಿ ಇಂಥ ವಚನಗಳಿಂದನೇ ಸಾಮಾಜಿಕ ಕ್ರಾಂತಿ ಆಗ್ತೈತಿ. ಒಲೆ ಹತ್ತಿದ ಬೆಂಕಿಯನ್ನು ಆರಿಸಬಹುದು, ಆದರೆ ಇಡೀ ಭೂಮಿಯೇ ಹೊತ್ತಿ ಉರಿದರೆ ಎಲ್ಲಿ ಹೋಗಿ ನಿಲ್ಲಬೇಕು? ಕಾನೂನು ಪಾಲಕರು ದರೋಡೆಕೋರರಾದಾಗ ನಾಗರಿಕ ಸಮಾಜ ಪತನದತ್ತ ಸಾಕ್ತೈತಿ. ಆತ್ಮಶೋಧನೆಯ ಮಹತ್ವ ಇಂದು ಕೇವಲ ಏನಪ್ಪ ಅಂದರೆ ಸಮಾಜ ವಿಡಂಬನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹೊಣೆಗಾರಿಕೆಯನ್ನು ಅರಿತು ಬದುಕಬೇಕಾಗೈತಿ. ಆದರೆ ಹೊಣೆಗಾರಿಕೆಯನ್ನು ಮರೆತು ಬದುಕ್ತಾ ಇದ್ದೀವಿ. ಅರಿತು ಬದುಕಬೇಕಾದವರು ಮರೆತು ಬದುಕ್ತಾ ಇದ್ದೀವಿ. ನಮಗೆ ಸಾಮಾಜಿಕ ಹೊಣೆಗಾರಿಕೆ ಇಲ್ಲ. ಸಿವಿಲ್ ಸೆನ್ಸ್ ಅಂತ ಕರಿತೀವಲ್ಲ, ಸಿವಿಕ್ ಸೆನ್ಸ್ ನಮ್ಮಲ್ಲಿ ಇಲ್ಲೇ ಇಲ್ಲ. ಸಾಮಾಜಿಕ ಪ್ರಜ್ಞೆ ಇಲ್ಲ. ಯಾವುದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದನ್ನು ವಿರೋಧಿಸುವಂಥ ಮನಸ್ಸು ನಮ್ಮಲ್ಲಿಲ್ಲ. ಆ ತಪ್ಪುಗಳನ್ನು ಸರಿ ಮಾಡುವಂಥ ಯೋಗ್ಯತೆಯೂ ಕೂಡ ಇಲ್ಲ. ಹೀಗಿರುವಾಗ ಈ ದೇಶವನ್ನು ಸರಿ ಮಾಡುವವರು ಯಾರು ಅನ್ನೋಂಥ ಪ್ರಶ್ನೆ 12ನೇ ಶತಮಾನದಲ್ಲಿ ಬಸವಣ್ಣವರೇ ಮಾಡಿದ್ರಲ್ಲ. ಅಂಥ ಅದ್ಭುತವಾದಂಥ ವಚನದ ಮೂಲಕ ನಮಗೆ ನೈತಿಕ ಜವಾಬ್ದಾರಿಯನ್ನು ತಿಳಿಸಿಕೊಡ್ತಾರೆ ಬಸವಣ್ಣವರು ಈ ವಚನದಲ್ಲಿ. ಇದು ಬಸವಣ್ಣನವರು ಕೊಟ್ಟಿರುವುದಾದರೆ, ಇನ್ನು ಉರ್ಲಿಂಗ್ ಪೆದ್ದಿಯವರು ಕೂಡ ಏನಪ್ಪ ಅಂತಂದರೆ 3 ವಚನಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ.
ಮೊದಲಿಗೆ ಕಳ್ಳತನದ ಕಾಯಕ ಮಾಡ್ತಾ ಇದ್ದಂಥ ಪೆದ್ದಣ್ಣ ಅನ್ನುವಂಥ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಮನುಷ್ಯನಾಗಿ ಉರ್ಲಿಂಗ ಪೆದ್ದಿಯಾಗಿ ಗುರುತಿಸಿಕೊಂಡು ಉರ್ಲಿಂಗ ದೇವರ ಮಠದೊಳಗೆ ಏನಪ್ಪಾ ಅಂದ್ರೆ ಸೌದೆ ತರುತ್ತಾ ಅಧ್ಯಾತ್ಮದ ಬೆಳಕನ್ನು ಕಂಡುಕೊಂಡು ತನ್ನ ಕಠಿಣ ಶ್ರಮ ಭಕ್ತಿಯಿಂದ ಏನಾದ್ರು ಅಂತಂದ್ರೆ ಜ್ಞಾನ ನಿಧಿಯಾಗಿ ರೂಪುಗೊಳ್ತಾರೆ. ವಿಶ್ವೇಶ್ವರ ಅನ್ನುವಂಥ ಅಂಕಿತದ ಶಕ್ತಿಯನ್ನು ಅವ್ರದ್ದೇನಪ್ಪ ಅಂದರೆ ವಚನದ ಅಂಕಿತ ಏನಾಗಿದೆ, ವಿಶ್ವೇಶ್ವರ ಅನ್ನುವಂಥದ್ದನ್ನು ಇಟ್ಕೊಂಡು ಕೀಳು ಜಾತಿಯ ಹಿನ್ನೆಲೆಯಿಂದ ಬಂದವರು, ನನ್ನ ಹೇಳಿದ್ನಲ್ಲ, ಸಮಾಜದ ಕೆಳಸ್ತರದಲ್ಲಿ ಹುಟ್ಟಿ ಮೇಲ್ಪಂಕ್ತಿಯಲ್ಲಿ ಬಂದು ಕುಳಿತುಕೊಳ್ಳುವುದು ಅಂತಂದರೆ ಸಾಮಾನ್ಯವಾದಂಥ ಕೆಲಸವಲ್ಲ. ಅಂಥ ಒಂದು ಗುರುಕರಣೆಯಿಂದ ಏನಾದರೂ ಅಂತಂದರೆ ಉರ್ಲಿಂಗ ಪೆದ್ದಿ ಮಠದ ಪೀಠಾಧ್ಯಕ್ಷರಾಗ್ತಾರೆ. ಇದು ಅವರ ಒಂದು ಪಾಂಡಿತ್ಯ ಮತ್ತು ಅವರಲ್ಲಿರುವಂಥ ಭಕ್ತಿಗೆ ಹಿಡಿದ ಕನ್ನಡಿ ಆಗ್ತೈತಿ. ಆ ರೀತಿಯಾಗಿ ಮೇಲ್ಪಂಕ್ತಿಗೆ ಬಂದಂಥ ಅವರು ಕಟ್ಟಿಕೊಟ್ಟಂತಹ ಕೆಲವೊಂದಿಷ್ಟು ವಚನಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ, ಅದನ್ನು ನೋಡೋಣ. ಸಾಕಾರ ಮತ್ತು ನಿರಾಕಾರ, ಇಲ್ಲಿ ಆತ್ಮಮೂಲವನ್ನು ಕೊಡ್ತಾರೆ. ಇಲ್ಲಿ ಇದು ಆತ್ಮಮೂಲ. ಬಸವಣ್ಣನವರು ಸಮಾಜ ಮೂಲವನ್ನು ಹೇಳಿದ್ರು. ಸಮಾಜ ಹಿಂಗಿದೆ, ಸಮಾಜದ ವ್ಯವಸ್ಥೆಯನ್ನು ಅವ್ರೇನು ಮಾಡಿದ್ರು ಅಂತಂದರೆ ತಿದ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಇವ್ರೇನು ಹೇಳ್ತಿದ್ದಾರೆ ಅಂತಂದರೆ ಆಧ್ಯಾತ್ಮಿಕ ಮತ್ತು ಆತ್ಮಮೂಲವನ್ನು ಕೊಡ್ತಾರೆ. ಇವರು ಏನಿದೆ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಗನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಬಳಸ್ತಾರೆ. ಆಕಾರವಿಲ್ಲದೆ ನಿರಾಕಾರವಿಲ್ಲ. ಈಗ ನಾನು ಇದನ್ನು ಬಳಸ್ತಾ ಇದ್ದೀನಲ್ಲ, ಈ ಕಲರ್ ನಿಮಗೆ ಕಾಣ್ಲಿಕ್ಕೆ ಕಾರಣ ಆಗಿದ್ದೇನಪ್ಪ ಅಂದರೆ ಬ್ಲ್ಯಾಕು ಅನ್ನುವಂಥದ್ದು. ಈ ಕಪ್ಪು ಇರಲಿಲ್ಲ ಅಂತಂದರೆ ಬೆಳುಪಿಗೆ ಅರ್ಥನೇ ಇರ್ತಿದ್ದಿಲ್ಲ. ಹಾಗೇನಪ್ಪ ಅಂದರೆ ಆಕಾರವಿಲ್ಲದೆ ನಿರಾಕಾರವೇ ಇಲ್ಲ. ನಿರಾಕಾರವನ್ನು ಕಾಣಬೇಕಾಗಿತ್ತು ಅಂತಂದರೆ ನಾವು ಆಕಾರವನ್ನು ಅರಿಯಲೇಬೇಕಾಗ್ತೈತಿ. ಹೂವಿರಲಿಲ್ಲ ಅಂತಂದರೆ ಪರಿಮಳ ಹೆಂಗಿರ್ತೈತಿ ಅಂತ ಗೊತ್ತೇ ಇರ್ತಿದ್ದಿಲ್ಲ. ಹೂವಿಲ್ಲದೆ ಪರಿಮಳವನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಪ್ಪ ಅಂತಂದರೆ ಮಹಾಗಣ ಲಿಂಗವನ್ನು ಧರಿಸದೇ ಇದ್ದರೆ, ಮಹಾಗಣ ಲಿಂಗವನ್ನು ಧರಿಸಿ ಅದರ ಪೂಜೆಯನ್ನು ಮಾಡದೆ ನೀವು ಆ ಲಿಂಗ ಪೂಜೆಯ ಬಗ್ಗೆ ತಿಳಿದುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಲಿಂಗ ಪೂಜೆಯನ್ನು ಮಾಡ್ಕೊತೀರಿ ಆವಾಗ ನಿಮ್ಮಲ್ಲಿ ಏನಪ್ಪ ಅಂತಂದರೆ ಒಂದು ಆತ್ಮಮೂಲದಲ್ಲಿ ಏನು ಸೃಷ್ಟಿಯಾಗುತ್ತಪ್ಪ ಅಂತಂದರೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿನ್ನನ್ನು ನೀನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ತಪ್ಪುಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ, ತಿದ್ದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆವಾಗ ಏನಪ್ಪ ಅಂದರೆ ತಾನರಿತೊಡೆ ತನ್ನರಿವೇ ತನಗೆ ಗುರು ಅನ್ನುವಂಥ ಮಾತು ಸತ್ಯವಾಗ್ತೈತಿ. ಕೊನೆಗೊಂದು ಟೈಮಲ್ಲಿ ನಮಗೇನು ಅರ್ಥ ಆಗಿಬಿಡ್ತೈತೆ ಅಂದರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅನ್ನೋದು ತಿಳಿತೈತಿ ಅಂತ ಹೇಳ್ಬಿಟ್ಟು ಈ ವಚನದ ಮೂಲಕ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರು ಎಷ್ಟು ಚಂದ ಅಲಂಕಾರಗಳನ್ನು ಕೊಡ್ತಾರೆ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯೋದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣುವುದೇ ಅಯ್ಯ, ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತೇಳಿ ಪ್ರಕೃತಿಯ ದೃಷ್ಟಾಂತಗಳ ಮೂಲಕ ಸೃಷ್ಟಿಯ ನಿಯಮಗಳನ್ನು ಹೇಳಿ ಸರಳವಾಗಿ ನಮಗೇನಪ್ಪ ಅಂತಂದರೆ ಇದರ ಬಗ್ಗೆ ತಿಳಿಸಿಕೊಡುವಂಥ ಕಾಯಕವನ್ನು ಯಾರು ಮಾಡ್ತಾರೆ ಅಂತಂದರೆ ಉರ್ಲಿಂಗ ಪೆದ್ದಿಯವರು ಮಾಡ್ತಾರೆ. ಏಕಲಿಂಗ ನಿಷ್ಠೆ, ಇದರ ಕುರಿತಾಗಿ ಮೊದಲು ಒಂದು ವಚನವನ್ನು ನಾನು ಓದಿದ್ದೆ. ಅದು ಅಂಬಿಗರ ಚೌಡಯ್ಯನವರು ಹೇಳಿರುವಂಥದ್ದು. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿ ಮಾಡಿ ಬೀಳುವ ಲೊಟ್ಟೆ ಮೂಳರನ್ನು ಕಂಡಾಗ ಬಲಗಾಲಿನ ಮೆಟ್ಟನ್ನು ತೆಗೆದು ಟೊಕಟೊಕನ ಹೊಡೆಯಿಂದ ನಮ್ಮ ನಿರೀಕ್ಷಣ ಅಂಬಿಗರ ಚೌಡಯ್ಯ ಅಂತ ಓದಿದ್ರು. ಇಲ್ಲಿನೂ ಕೂಡ ಏನಪ್ಪ ಅಂತಾರೆ ಕಟ್ಟಿದ ಲಿಂಗ, ಇಷ್ಟಲಿಂಗದ ಪೂಜೆಯ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ಇವರು ಕೂಡ ಏನಪ್ಪ ಅಂದರೆ ಏಕಲಿಂಗದ ನಿಷ್ಠೆಯ ಕುರಿತಾಗಿಯೂ ಉಲ್ಲೇಖ ಮಾಡ್ತಾರೆ. ಇದರಲ್ಲಿ ಎಷ್ಟು ಚಂದ ಹೇಳ್ತಾರೆ ಅಂದರೆ, ಪರುಷದ ಗ್ರಹದೊಳಗಿದ್ದು ತಿರುವನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೆ ಕೆರೆಯ ಒದಕವ ಮಂಗಳಲಿಂಗ ಅಂಗದ ಮೇಲಿದ್ದು ಅನ್ಯ ಲಿಂಗಿಗಳ ನೆನೆವವನೇ ನಮ್ಮ ಭಕ್ತನ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳ್ಬಿಟ್ಟು. ಪರುಷದ ಮಣೆ ಅಂತ ಏನು ಕರಿತೀವಲ್ಲ, ಅದು ಮುಟ್ಟಿದ್ದೆಲ್ಲ ಬಂಗಾರ ಮಾಡ್ತೈತಿ ಅಂತ ಮುಟ್ಟಿದ್ದೆಲ್ಲ ಬಂಗಾರ ಮಾಡುವಂಥದ್ದು ಇದ್ದು ಕೂಡ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತಂದರೆ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ದಾನೆ. ಸರಿನಾ? ಇದು ಗಂಗಾ ನದಿಯೊಳಗಿದ್ದು ನೀರಡಿಕಾಗೈತಿ ಅಂತ ಹೇಳ್ಬಿಟ್ಟು ಕೆರೆಯನ್ನು ಹುಡ್ಕೊಂಡು ಹೋಗ್ತೀನಿ ಅನ್ನೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಾ ಏನಪ್ಪ ಅಂತಂದರೆ, ಅವರು ಮಂಗಳಲಿಂಗ ಅಂಗದ ಮೇಲಿದ್ದು ಬೇರೊಂದು ಲಿಂಗದ ಬಗ್ಗೆ ನಾವು ವಿಚಾರ ಮಾಡೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಅಂದರೆ ಲಿಂಗ ಅನ್ನುವುದು ಕೇವಲ ಏನಪ್ಪ ಅಂತಂದರೆ ಧಾರ್ಮಿಕ ಚಿಹ್ನೆ ಮಾತ್ರ ಆಗಲ್ಲ. ಲಿಂಗ ಅನ್ನುವುದು ಲಾಂಛನ ಮಾತ್ರ ಆಗಲ್ಲ. ಲಿಂಗ ಎನ್ನುವುದು ಏನಪ್ಪ ಅಂದರೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಗಳಿಸಿಕೊಳ್ಳುವುದಕ್ಕೆ ಇರುವಂಥ ಮಾರ್ಗಸೂಚಿ. ಲಿಂಗ ಪೂಜೆಯೊಂದಿಗೆ ಏನಪ್ಪ ಅಂದರೆ ನಮ್ಮನ್ನು ನಾವು ಆತ್ಮ ಸಾಕ್ಷಾತ್ಕಾರಗೊಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತೈತಿ ಅಂತ ಹೇಳ್ಬಿಟ್ಟು ನಾವು ವಚನ ಸಾಹಿತ್ಯದಲ್ಲಿ ಓದ್ತೀವಲ್ಲ, ಅದನ್ನೇ ಇವರು ಹೇಳ್ತಾ ಇರೋದು. ಕೇವಲ ಏನಪ್ಪ ಅಂತಂದರೆ ಒಂದು ಕಡೆ ನಿಷ್ಠೆ ಇರಲಿ. ನಿಷ್ಠೆ ಹಲವು ಕಡೆ ಇತ್ತಪ್ಪ ಅಂದರೆ ಆಗಲ್ಲ. ಹೇಗೆ ಒಂದು ದೋಣಿಯ ಮೇಲೆ ಕಾಲಿಟ್ಟು ಹೋಗಬಹುದು, ಆದರೆ ಹಲವಾರು ದೋಣಿಗಳ ಮೇಲೆ ಏನಪ್ಪ ಅಂತಾರೆ ಕಾಲಿಟ್ಟು ಸಾಕ್ತೀನಿ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಹೀಗಿರಬೇಕಾದ್ರೆ ನಾವು ಬದುಕಿನಲ್ಲಿ ಏನಾದರೂ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದಾಗಿತ್ತು ಅಂತಂದರೆ ಏಕದೇವೋಪಾಸನೆ ಅನ್ನೋದು ಹೆಂಗೆ ಬರ್ತೈತಿಲ್ಲ ಹಂಗೆ ಏಕಲಿಂಗ ನಿಷ್ಠೆ ಇರಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಇಲ್ಲೇನಿದೆ ಅಂದರೆ, ಮಂಗಳಕರವಾದ ಇಷ್ಟಲಿಂಗವು ಶರೀರದ ಮೇಲೆ ಬೆಳಗುತ್ತಿರುವಾಗ ಬೇರೆ ದೇವತೆಗಳ ಬೆಂಬತ್ತಿ ಹೋಗುವುದು ಅಜ್ಞಾನವಾಗ್ತೈತಿ. ಅದರ ಬದಲಿ ನೀವೇನಪ್ಪ ಅಂದರೆ ಲಿಂಗ ಪೂಜೆಯೊಂದಿಗೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ.
ಇನ್ನೊಂದು ಇದರಲ್ಲಿ ಗುರು ಘನತೆಯ ಸೂತ್ರವನ್ನು ಕೊಡ್ತಾರೆ. ಲಘು ಗುರುವಪ್ಪನೆ, ಗುರು ಲಘುವಪ್ಪ ಒಪ್ಪನೆ, ಆಗದಾಗದು, ಗುರು ಗುರುವೇ, ಲಘು ಲಘುವೇ, ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನೆಯ ಉರುಲಿಂಗ ಪೆದ್ದಿ ವಿಶ್ವೇಶ್ವರ ಅಂತೇಳ್ಬಿಟ್ಟು ಇಲ್ಲೇನಿದೆ ಅಂದರೆ ಮಾರ್ಗದರ್ಶನವಾದಂಥ ಗುರುವಿಗೆ ತಕ್ಕ ಗಾಂಭೀರ್ಯತೆ ಇರಬೇಕು. ಸಿದ್ದೇಶ್ವರ ಅಪ್ಪಾಜಿಯವ್ರನ್ನ ಮಾತು ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ ಸಿದ್ದೇಶ್ವರ ಅಪ್ಪಾಜಿಯವರು. ಗುರುವಿನ ಮೇಲೆ ಗೌರವ ಇರಬೇಕು ಅನ್ನೋಂಥ ಮಾತನ್ನು ನಾನು ಒಪ್ಪಲ್ಲ ಅಂತಾರೆ ಅವರು. ಯಾಕಂತಂದರೆ ಯಾರಿಗೆ ಗೌರವ ಕೊಡಬೇಕು ಅನ್ನಿಸ್ತೈತಿ ಅವರನ್ನೇ ಗುರುವಾಗಿ ಮಾಡಿಕೊಡ್ರಿ, ಯಾರಿಗೆ ಆಟೋಮೆಟಿಕ್ಲಿ ಗೌರವ ಬರ್ತೈತಿ ಅವರನ್ನು ಗುರುವಾಗಿ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಹಂಗಿಲ್ಲಿ ಗುರುವಾದವನಿಗೆ ಒಂದು ಗಾಂಭೀರ್ಯತೆ ಇರಬೇಕಾಗ್ತೈತಿ. ಸಣ್ಣತನ ಅಥವಾ ಕೀಳು ಮಟ್ಟದ ನಡವಳಿಕೆಗಳು ಗುರುವಿನ ಘನತೆಯನ್ನು ಕೆಡಿಸ್ತೈತಿ. ಆಚಾರವಿಲ್ಲದ ಗುರು ಯಾರಿಗೂ ಬೆಳಕಾಗಲಾರ, ಆಚಾರವಿಲ್ಲದಿರೋಂಥ ಗುರು ಯಾರಿಗೂ ಬೆಳಕಾಗಲಾರ. ಔರಂಗಜೇಬನಂಥವನನ್ನು ಸೃಷ್ಟಿ ಮಾಡಿದ್ದು ಕೂಡ ಒಬ್ಬ ಗುರುವೇ, ವಿವೇಕಾನಂದರಂಥವ್ರನ್ನ ಸೃಷ್ಟಿ ಮಾಡಿದ್ದು ಕೂಡ ಒಬ್ಬ ಗುರುವೇ. ಅಂದರೆ ಇಲ್ಲಿ ಗುರುವಿಗೆ ಜವಾಬ್ದಾರಿ ಭಾಳ ಇರ್ತೈತಿ. ಶಿಷ್ಯ ಕೇವಲ ಶಿಷ್ಯನಾಗಿರಲ್ಲ, ಶಿಷ್ಯ ಮುಂದೆ ಗುರುವಾಗಿ ಬೆಳಿಬೇಕು. ಶಿಷ್ಯ ಮುಂದೆ ಗುರುವಾಗಿ ಬೆಳಿಬೇಕು ಅಂತಂದರೆ ಫಸ್ಟ್ ಗುರುವಾದವನಲ್ಲಿ ಏನಿರಬೇಕು ಅಂತಂದರೆ ಜ್ಞಾನದ ಒಳಗಣ್ಣು ತೆರೆದಿರಬೇಕು. ಇನ್ನೊಬ್ಬರನ್ನು ನಿಂದಿಸದೆ ಮತ್ತೊಬ್ಬರನ್ನು ಶೋಷಿಸದೆ ಬೆಳೆಸುವಂಥ ಮಹಾನ್ ಜ್ಞಾನಿ ಅವನಾಗಿರಬೇಕು ಅನ್ನೋದನ್ನು ಇವರು ಹೇಳ್ತಾರೆ. ಗುರು ತನ್ನ ಸ್ಥಾನಮಾನವನ್ನು ಲಿಂಗ ಮತ್ತು ಜಂಗಮದ ಪ್ರಸಾದವನ್ನು ತಾನೇ ಲಘುವಾಗಿ ಕಂಡರೆ ಧರ್ಮದ ಚೌಕಟ್ಟು ಸಡಿಲಗೊಳ್ಳುತ್ತದೆ. ಶಿಷ್ಯನಿಗೆ ಸದಾ ಆದರ್ಶಪ್ರಾಯವಾದ ನಡತೆ ಗುರುವಿನ ಗುಣವಾಗಿರಬೇಕು. ಬಹಳ ಅದ್ಭುತವಾದಂಥದ್ದು ಇದು. ಇದನ್ನು ನಾವು ಕೂಡ ಅಳವಡಿಸ್ಕೋಬೇಕು. ಏನಿದೆ ಅಂದರೆ ಇಲ್ಲಿ ನಾವು ಯಾವುದನ್ನಾದರೂ ನಾವೇ ನೆಗೆಟಿವ್ ಆಗಿ ಹೇಳಿಬಿಟ್ವಿ ಅಂತಂದರೆ ಶಿಷ್ಯನಾದವನು ಅದನ್ನೇ ಸತ್ಯ ಅಂತ ನಂಬಿಡ್ತಾನೆ. ಫಸ್ಟು ನಾವು ನೆಗೆಟಿವ್ ಆಗಿ ಹೇಳೋದಕ್ಕಿಂತ ಮೊದಲು ಯಾವುದು ಇಲ್ಲಿ ನೋಡ್ರಿ ಅವರು ಉದಾಹರಣೆ ಕೊಡ್ತಿದ್ದಾರೆ. ಏನು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘುವಾಗಿ ಕಂಡರೆ, ಮತ್ತು ಶಿಷ್ಯನಾದವನು ಅದನ್ನು ಒಪ್ಕೊತಾನ, ನಮ್ಮ ಗುರುನೇ ಮಾಡ್ತಿದ್ದಿಲ್ಲ ನಾನು ಯಾಕೆ ಮಾಡಲಿ ಅನ್ನೋ ಮಟ್ಟಕ್ಕೆ ಬರ್ತೈತಿ. ಅದಕ್ಕೆ ಫಸ್ಟ್ ನಾನು ಸರಿ ಇದ್ದು ಮತ್ತೊಬ್ಬರನ್ನು ಸರಿ ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟ್ ನಾನು ಸರಿಯಾಗ್ತೀನಿ, ನಾನು ಸರಿಯಾದರೆ ಜಗತ್ತು ಸರಿಯಾಗುತ್ತೆ. ನಾನು ಸರಿಯಾಗದೇ ಇದ್ದರೆ ಜಗತ್ತು ಸರಿ ಮಾಡೋಕ್ಕಾಗಲ್ಲ. ಜಗತ್ತು ಸರಿಯಾಗಬೇಕು ಅಂತಂದ್ರೆ ನಾನು ಸರಿಯಾಗಬೇಕು. ಎಲ್ಲರೂ ತನ್ನನ್ನು ತಾನು ಸರಿ ಮಾಡ್ಕೊಂಡು ಹೊಂಟೇವಪ್ಪ ಅಂತಾರೆ ಜಗತ್ತು ಸರಿದಾರಿಗೆ ತಾನೇ ನಡೀತೈತಿ ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ಈ ವಚನದ ಮೂಲಕ ಅವರು ಕಟ್ಟಿಕೊಡ್ತಾರೆ. ಹೌದಾ? ಇಲ್ಲೇನಪ್ಪ ಅಂತಾರೆ, ನಾವು ಉರ್ಲಿಂಗ ಪೆದ್ದಿಯವರು ಮತ್ತು ಬಸವಣ್ಣನವರ ವಚನಗಳನ್ನು ತಾತ್ವಿಕವಾಗಿ ಹೋಲಿಕೆ ಮಾಡಲು ನೋಡಲಾಗಿ ಏನಪ್ಪ ಅಂದರೆ ಇಲ್ಲಿ ಮುಖ್ಯ ಗುರಿ ಮತ್ತು ಕಾಳಜಿ ಏನಾಗಿದೆ ಅಂತ ಹೋದರೆ ಸಮಾಜ ಸುಧಾರಣೆ, ಸಮಾನತೆ ಮತ್ತು ಬಾಹ್ಯ ಕಂದಾಚಾರಗಳ ನಿವಾರಣೆಯನ್ನು ಬಸವಣ್ಣವರು ಮಾಡ್ತಾರೆ. ಸಮಾಜದ ಸುಧಾರಣೆ, ಸಮಾನತೆ ಮತ್ತು ಬಾಹ್ಯ ಕಂದಾಚಾರಗಳನ್ನು ಉರ್ಲಿಂಗ ಪೆದ್ದಿಯವರು ಗುರು ಶಿಷ್ಯ ನಿಷ್ಠೆ, ಏಕಲಿಂಗ ನಿಷ್ಠೆ ಮತ್ತು ಆಧ್ಯಾತ್ಮಿಕ ಉನ್ನತಿಯ ಕುರಿತಾಗಿ ಅದಕ್ಕೆ ಹೇಳಿದ್ದೆ ನಾನು. ಇವರು ಸಾಮಾಜಿಕವಾಗಿ ಬಸವಣ್ಣನವರು ವಿಚಾರ ಮಾಡಿದ್ರೆ ಆತ್ಮಮೂಲವಾಗಿ ಉರ್ಲಿಂಗ ಪೆದ್ದಿಯವರು ವಿಚಾರ ಮಾಡಿದ ವಚನಗಳಿಲ್ಲಿದೆ ಅಂತೇಳಿ ನಾನು ನಿಮಗೆ ಆಗಲೇ ಹೇಳಿದ್ದೆ. ಕಾವ್ಯದ ಶೈಲಿ ಮತ್ತು ಭಾಷೆಯನ್ನು ನೋಡಿದಾಗ ಇಲ್ಲಿ ಲಲಿತವಾದ ದೈನಂದಿನ ಜೀವನದ ಅತ್ಯಂತ ಸರಳ ಮತ್ತು ಸುಲಭದ ಭಾಷೆಯನ್ನು ಬಸವಣ್ಣವರು ಬಳಸ್ತಾರೆ. ಶಾಸ್ತ್ರ ಪಾಂಡಿತ್ಯದ ಹಿನ್ನೆಲೆ ದಾರ್ಶನಿಕ ಗಾಂಭೀರ್ಯ ಮತ್ತು ದೃಢತೆಯ ಹೋಲಿಕೆಗಳನ್ನು ಉರ್ಲಿಂಗ ಪೆದ್ದಿಯವರು ಮಾಡ್ತಾರೆ. ಯಾಕಂದರೆ ಸರಳವಾಗಿ ನಾವು ಆ ವಚನವನ್ನು ಓದಬಹುದು, ಆದರೆ ವಚನದ ಆಳಕ್ಕೆ ಇಳಿದಾಗ ಅದರ ತಿರುಳು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಶಾಸ್ತ್ರ ಪಾಂಡಿತ್ಯದ ಹಿನ್ನೆಲೆಯನ್ನು ನಾವು ನೋಡಬೇಕಾಗತ್ತೆ ಮತ್ತು ದಾರ್ಶನಿಕ ಗಾಂಭೀರ್ಯತೆಯನ್ನು ಅಲ್ಲಿ ತಿಳ್ಕೋಬೇಕಾಗತ್ತೆ. ಇನ್ನು ಬಳಸಿರುವಂಥ ಪ್ರಮುಖ ಅಂಕಿತ ಇಲ್ಲಿ ಕೂಡಲ ಸಂಗಮ ದೇವ ಅವ್ರದ್ದಾಗಿದ್ದರೆ ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಇವ್ರದ್ದಾಗಿದೆ. ಆತ್ಮವಿಮರ್ಶೆಯ ಸ್ವರೂಪ ಏನಿದೆ ಅಂದರೆ ತಮ್ಮನ್ನು ತಾವೇ ಡಂಬಕ ಎಂದು ಕರೆಯುವ ಮೂಲಕ ನಿರಾಕಾರದ ವಿಮರ್ಶೆಯನ್ನು ಬಸವಣ್ಣನವರು ಮಾಡ್ತಾರೆ. ತಮ್ಮನ್ನು ತಾವೇ ಏನು ಮಾಡ್ತಾರೆ ಅಂತಂದರೆ ಡಂಬಕ ಅಂತ ಕರೆದುಕೊಳ್ತಾರೆ, ಬೇರೊಬ್ಬರನ್ನು ಕರೆದುಕೊಳ್ಳೋದಿಲ್ಲ. ಆಚಾರ ವಿಚಾರಗಳ ಶಿಸ್ತು ಮತ್ತು ಗುರುವಿನ ನಡತೆಯನ್ನು ಬಲವಾಗಿ ಸಮರ್ಥನೆ ಮಾಡಿಕೊಳ್ತಾರೆ. ಮೊದಲು ಮಾಡಬೇಕಾಗಿರೋದೇನಪ್ಪ ಅಂದರೆ ಗುರುವಾದವನು ಸರಿದಾರಿಗೆ ನಡಿಬೇಕು. ಅದಾದ ನಂತರ ಶಿಷ್ಯ ತನ್ನಷ್ಟಕ್ಕೆ ತಾನೇ ಸರಿದಾರಿಗೆ ನಡೀತಾನೆ. ಸರಿದಾರಿಗೆ ಹೋದ ಮಾತ್ರ ಏನಪ್ಪ ಅಂದರೆ ಪ್ರಪಂಚ ಸರಿ ಆಗ್ತೈತೆ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ಇವರೀರ್ವರ ವಚನಗಳು ಏನಪ್ಪ ಅಂತಂದರೆ 6 ವಚನಗಳನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಇದು ಕೇವಲ ವಚನಗಳು ನಮ್ಮ ಅಧ್ಯಯನಕ್ಕೆ ಮಾತ್ರ ಅಲ್ಲ, ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಕ್ಕೂ ಬೇಕು. ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಾಗ ವಚನ ಸಾಹಿತ್ಯ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತೈತಿ ಅನ್ನೋದಕ್ಕೆ ಈ ವಚನಗಳು ಸಾಕ್ಷಿ. ಈ ವಚನಗಳಲ್ಲಿ ಬಂದಿರುವಂಥ ಅಂಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಭಾಳಷ್ಟು ಪರಿವರ್ತನೆಗಳನ್ನು ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಕೇವಲ ಇದನ್ನು ಅಧ್ಯಯನದ ದೃಷ್ಟಿಯಿಂದ ಅಥವಾ ಅಂಕಗಳನ್ನು ಪಡೆಯುವ ದೃಷ್ಟಿಯಿಂದ ಇದನ್ನು ನಾವು ತೆಗೆದುಕೊಳ್ಳದೆ ಬದುಕನ್ನು ಬದಲಿಸಿಕೊಳ್ಳುವ ದೃಷ್ಟಿಯಿಂದ ಇದನ್ನು ತೆಗೆದುಕೊಂಡಿದ್ದೆ ಆದರೆ ಬದುಕಿನಲ್ಲಿ ಹೊಸತನವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಮುಂದಿನ ಪದ್ಯದೊಂದಿಗೆ ನಿಮ್ಮೆದುರಿಗೆ ಕಾಣಿಸ್ಕೊಳ್ತೀನಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.